ಸಮುದಾಯ ಅವ್ರದ್ದೇನ್ರಿ ಒಂದು ಸ್ವಲ್ಪ ಪಕ್ಷದಲ್ಲಿ ಏನ್ರೆ ಕೂಡಲ ಸಂಗಮ ಶ್ರೀಗಳದ್ದು ಏನ್ರಿ ವೀಕ್ ಪಾಯಿಂಟ್ ಸಿಕ್ಕಿರ್ಬೇಕು, ಏನ್ರಿ ಸಿಕ್ಕಿರ್ಬೇಕು. ಅದಕ್ಕೆ ಅವ್ರು ಕೂಡಲ ಸಂಗಮ ಸ್ವಾಮಿಗಳು ಒಂದು ಸ್ವಲ್ಪ ಅವ್ರು ಬೆನ್ನ ತಿರುಗಾಡಕತ್ತಾರೆ. ಸ್ವಾಮಿಗಳು ವೀಕದಾರ ಅವರಲ್ಲಿ ವೀಕ್ನೆಸ್ ಐತೆ ಅಂತ ಹೇಳ್ತೀರಿ. ಏನ್ ನಿಂತಿರ್ಬೇಕು, ಅದಕ್ಕೆ ಅವ್ರು ಬೆನ್ನ ಹತ್ತಾರೆ ಇಟ್ಟು ಇಲ್ಲ ಎಷ್ಟು ಮುಖಂಡರು ಜನ ಮಾತಾಡ್ತಾರೆ. ನಾ ಅಲ್ಲ, ಜನ ಮಾತಾಡ್ತಾರೆ. ಕೂಡಲಲ್ಲಿ ಕೂಡಲ ಸಂಗಮ ಶ್ರೀಗಳದ್ದು ಏನೋ ಒಂದು ವೀಕ್ ಪಾಯಿಂಟ್ ಸಿಕ್ಕಿರ್ಬೇಕು, ಅದಕ್ಕೆ ಅವ್ರು ಹೋರಾಟ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಸಮಾಜ ಮುಖಂಡರು ಹಾಕೊಂಡು ನಮ್ಮ ಸಮಾಜ ಬಾಂಧವರಿಗೆ ಎರಡನೇ ಪ್ರಶ್ನೆ ಉತ್ತರ ಬಂದಿಲ್ಲ. ಸಮಾಜ ಅವ್ರಿಗೆ ಬೆಳೆಸದ ರಾಜ್ಯದಾಗ ಎಲ್ಲ ರಾಜಕಾರಣಿಗಳ ಜೊತೆನೂ ಬರ್ತಾರ. ಈಗ ನಮ್ದು ಒಂದೇ ವಿನಂತಿ ಅದ, ಸಮಾಜ ಜೊತೆಗೆ ಅಂತೇಳಿ ಪರಮ ಪೂಜ್ಯ ಶ್ರೀಗಳಿಗೆ ನಾವು ವಿನಂತಿ ಮಾಡ್ತೀವಿ. ಇಲ್ಲ ಅಂತಂದ್ರೆ ಎಲ್ಲ ರಾಜ್ಯದಾಗ ಇರ್ತಕ್ಕಂಥ ಪ್ರಮುಖ ನಾಯಕರು ನಮ್ಮ ಟ್ರಸ್ಟ್ ಎಲ್ಲ ಕೂಡ ಏನ್ ತೀರ್ಮಾನ ಹೋಗ್ತಾರೆ. ಓಕೆ ಸರ್. ಪಂಚಮಸಾಲಿ ಸಮಾಜ ಇನ್ನೂವರೆಗೆ ನಾನು ಹೇಳಿದೆ, ನಮ್ಮ ಪಕ್ಷದ ಹಿರಿಯ ಮುಖಂಡರು ಹೇಳಿದ್ದೀನಿ, ನನ್ನ ಕೆಲವೊಬ್ಬರು ನಮ್ಮ ಮತಕ್ಷೇತ್ರ ಸೇರಿದ್ರೆ ನಾವು ಕೆಲವೊಬ್ರು ಹೇಳಿ, ನಾನು ಮಿಡಿಯಾ ಮುಖಾಂತರ ನಾನು ಒಟ್ಟ ಇನ್ನೂವರೆಗೆ ಹೇಳಿಲ್ಲ. ಇವತ್ತು ಹೇಳಬೇಕಾಗ್ಯದ. ಅವ್ರು ಏನಂದ್ರಪ್ಪ ಅಂತ ಕೇಳಿದ್ರೆ, ಇಲ್ಲ ನೀ ಜಿಜಣಿಗೆ ಫಾಲೋವರ್ಸ್ ಜಿಜಣಿಗೆ ಅವ್ರು ಫಾಲೋವರ್ಸ್ ಅದಕ್ಕೆ ಅವ್ರೇನು ಕಾಂಗ್ರೆಸ್ ಅಲ್ಲ ಏನಾದ್ರು ಏನು ಕೇಳಿದ್ರು, ಅವ್ರ ಪಕ್ಷದ ಹಿರಿಯ ಆಗತ್ತೆ, ಅವರು ನನಗೆ ಟಿಕೆಟ್ ಕೊಡ್ಸಂತವ್ರ ನೀವು ಹಿಂಗೆ ಮಾತಾಡೋದು ಹೆಂಗೆ ಅಂತ ಕೇಳಿದ್ರು. ಅಲ್ಲಿಂದ ನಾನು CM ಆಗೋರು ನೀವು ಜಿಜಣಿ ಅವ್ರು ಅಲ್ಲ, ನಮ್ಮಂಥವ್ರು 10-20 ಮಂದಿ ನೀವು ಬಂದ್ರಂದ್ರೆ ಕೈ ಎತ್ತವ್ರು ಮೊದಲು ನಾವೇ ನಿಂತಿರ್ತೀವಿ. ಮತ್ತು ನೀವು ಇಂಥ ಭಾವನೆ ಇಟ್ಕೊಂಡ್ರೆ ನೀವು ಬರ್ತಿರ್ಬಾರಿ ಬಿಡ್ತಿರ್ಬಾರಿ. ನಾನು ಟಿಕೆಟ್ ಕೊಟ್ಟಾರ ನಾ ಗೆದ್ದು ಬಂದಂಗೆ ನಾ ಏನು ಮುಂದೆ ಆರಿಸಿ ಬರ್ತೀನಿ ಅಂತ ಅಂದ್ರೆ ಎರಡನೇ ವಿಷಯ. ನೀವು ಬರ್ರಿ ಬಿಡ್ರಿ ಅಂತ ಹೇಳಿದ್ರೆ ಲಾಸ್ಟಿಗೆ ಏನೇನೋ ಸಮಸ್ಯೆ ತಳಗಿಲ್ಲ ಚರ್ಚೆಯಿಂದ ರಾತ್ರಿ ನನಗೆ ಟಿಕೆ ಆಗ್ತದೆ. ಆದರೂ ಒಳ್ಳೆ ಕಾರ್ಯಕ್ರಮ ಮಾಡಿಕೊಡ್ತೀನಿ. ಆದರೆ ಇಂಥ ಅವ್ರಿಗೊಬ್ಬರು ನಾನು ಪಂಚಮಸಾಲಿ ಸಮಾಜ ಇಡೀ ನನ್ನ ಮತಕ್ಷೇತ್ರದಾಗ ಹೈಯೆಸ್ಟ್ ಪಂಚಮಸಾಲಿ ಸಮಾಜ ನಮ್ಮದು ಇದ್ರು ಅವ್ರು ಬಂದು ಹೋದ್ಮ್ಯಾಗ ನಾವು ಒಟ್ಟು ಅವರು ಸರಿಯಾಗಿಲ್ಲ. ಅವರು ಇದ್ದಂಥ ಫಾಲೋವರ್ಸ್ಗಳೇ ಏನಂದ್ರೆ ಒಟ್ಟು ಕಾಂಗ್ರೆಸ್ ಮಾಡ್ತಾರೆ. ಸಿದ್ಧಸಿರಿ ಒಳಗೆ ಅವ್ರ ಫಾಲೋವರ್ಸ್ಗಳು ಅಲ್ಲ, ಯಾರು ಫಾಲೋವರ್ಸ್? ಬಸವನಗೌಡ ಫಾಲೋವರ್ಸ್ಗಳು ಕಾಂಗ್ರೆಸ್ ಮಾಡ್ಕೊತರು. ನಮ್ಮ ಪರಿಸ್ಥಿತಿ ಏನಂತ ಹೇಳಗೆ ನಾನು ಪಂಚಮಸಾಲಿ ಇದ್ದಿದ್ದಿಲ್ಲ, ನಾನು ಹಿಂದೂ ಇದ್ದಿದ್ದಿಲ್ಲ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ನಾವು ಬಾಯಿ ಬಂದಿದ್ರೆ ಮೊದಲೇ ಕೈ ಅನ್ನ ಅವರಿಗೆ ಎತ್ತಿದೆ CM ಕಾಲಕ್ಕೆ. ಮತ್ತು ನಮ್ಮಂಥವ್ರಿಗೆ ನೀವು ತರದಾಗಲಿಲ್ಲ ಅಂದ್ರೆ ಮತ್ತೆ ಇಡೀ ಮತಕ್ಷೇತ್ರ ಜನರಿಗೆ ಇಡೀ ಸ್ಟಾರ್ ಪ್ರಚಾರಕ್ಕಾಗಿ ನೀವೆಲ್ಲ ತಿರುಗಾಡೋದು ಎಲ್ಲಿ ಒಂದರ ತಂದ್ರೆ ನೀವು ಬರಬೇಕಾದ್ರೆ ಕುಲಾಲ ಆಯ್ತು. ಈಗ ಹೇಳ್ತೀರಿ ನಾನು ರಾಜ್ಯಾಧ್ಯಕ್ಷ ಮಾಡಿದ್ರೆ ಮುಂದಿನ ಏನದ 330 ಸೀಟ್ ನಾನೇ ತಗೊಂಡ್ಬಿಡ್ತೀನಿ. ನೀ ಸ್ಟಾರ್ ಪ್ರಚಾರ ಅದಕ್ಕೆ ಒಂದು ಸೀಟ್ನೂ ಬರಲಿಲ್ಲ. ಮತ್ತೆ ಆಳೆಗೆ ನಾ ಯಡಿಯೂರಪ್ಪ ಬಂದಿದ್ರೆ ನಾವು ವಿಜಯದಲ್ಲಿ ಬಂದಿದ್ರು, ನೀವೇ ಇದ್ರಲ್ಲ ಬಾಸ್, ಯಾಕೆ ತರಲಿಲ್ಲ? ಇದನ್ನು ಮಾತು ಯಾರು ಮಾತಾಡಿದಾಗ್ಯಾರ ನಮ್ಮ ಪಕ್ಷದೊಳಗೆ. ನನಗೆ ಅದು ವಿಚಿತ್ರ ಆಗ್ಯದ. ಸ್ಟಾರ್ ಪ್ರಚಾರ ಇದ್ದಂಥ ಸಂದರ್ಭದೊಳಗೆ 18 ಸೀಟ್ನು ನಿಮ್ಮ ಕೈಲಿ ತರೋದಾಗಲಿಲ್ಲ. ಆಳೆಗೆ ಹಿಂದೂಗಳು ಇದ್ದಿದ್ದಿಲ್ಲ, ಪಂಚಮಸಾಲಿ ಇದ್ದಿದ್ದಿಲ್ಲ. ಎಲ್ಲಿ ಹೋಗಿದ್ರು ಇವರೆಲ್ಲ? ಯಾಕೆ ಮಾಡಲಿಲ್ಲ ಆಳೆಗೆ? ಯಾಕೆ ಕೇಳಲಾಗ್ಯಾರ? ಕಾಂಗ್ರೆಸ್ ಅಲ್ಲೇ ಇತ್ತು, ಹಾಗಾಗಿ ಈಗ ಹೈಕೋರ್ಟ್ ನಾವು ಈಗ ನಮಗೇನದ ಪಾಠ ಕೊಡಿ. ಇಡೀ ರಾಜ್ಯದಾಗ ದೇಶದಾಗ ಒಂದು ಒಳ್ಳೆಯ ಸಂದೇಶ ಹೋಗ್ಯಾರ. ಪಾರ್ಟಿ ಶಿಸ್ತಿನ ಸಿಪಾಯಿ ಭಾರತೀಯ ಜನತಾ ಪಕ್ಷ. ಆ ಬಡವನ್ನ ಹೊರಗೆ ಹಾಕ್ಯಾರ. ಆ ಬಡವನ್ನ ಹೊಳೆ ಹಾಕಿ ಹೋಗ್ತಾನ. ನನ್ನ ಒಳಗೆ ಯಾವುದೋ ಮನೆ ಒಳಗೆ ಹೋಗ್ತಂದ್ರೆ ಅದನ್ನು ಹೊಡಿತಾನೆ. ಅದನ್ನು ಹೊರಗೆ ಹಾಕ್ಯಾರ. ಈಗ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಯಾಕೆ ಸೋತ? ಅವ ಆರಿಸಿ ಬರ್ತಿದ್ದ ಅಲ್ಲಿ. ಈ ಪುಣ್ಯಾತ್ಮ ಹೋಗಿ ಅಲ್ಲಿ ಅವ್ನು ಕೆಳಗೆ ಬಂದು ಹೋಗಿ ಅಲ್ಲಿ 50-55 ಪಂಚಮಸಾಲಿ ಅಲ್ಲಿ ಒಬ್ಬ ಕಾಂಗ್ರೆಸ್ MP ಆರಿಸಿ ಬರ್ತಾನೆ ಅಲ್ಲಿ. ಯಾಕೆ ಬಂದು ಅಲ್ಲಿ ನೀವು ಎಲ್ಲೇ ಸ್ಟಾರ್ ಪ್ರಚಾರಕ್ಕಾಗಿ ಎಲ್ಲೆಲ್ಲಿ ಹೋಗಿ ಈಗ ನಮ್ಗೆ ಏನದ ನಿಮ್ಮ ಮಾಧ್ಯಮದವ್ರಿಗೆ ನಾವು ಒಂದು ವಿನಂತಿ ಮಾಡ್ಕೊತೀವಿ. ಈಗ ಆ ನಿಮ್ಮ ಸ್ಟಾರ್ ಪ್ರಚಾರಕರು ಮಾಡಿದ್ದೇ ನಿಮ್ಮ ಮಾಧ್ಯಮದವ್ರು. ಅಂಥವ್ರ ವಿರುದ್ಧ ನಾ ಆಯ್ಸಿ ಬಂದೀನಿ. ನೀನು ನಾ ಬಿಟ್ಟು ನಾನು ಬಿಸಿಕೊಳ್ಕೊಂಡು ತಿರುಗಾಡ್ತೀನಿ ಅಂತ ಹೇಳಿ ಯಾಕೆ ಮಾಡಿದ್ರೆ ಬರಲಿಲ್ಲ? ಗಂಗಗೌಡ MLA ಇದ್ದ, ರವಿ ಪಾಟೀಲ್ MLA ಇದ್ದ, ಬಸವನಗೌಡರು ಸಂಸದರು. ನಾನು ಏರಕ್ಕೆ 23 ವಾರ್ಡ್ನಾಗ ನಾನು ಏರಕ್ಕೆ ಬರ್ತಿದ್ರು.
ಯಾಕೆ ಮಾಡಲಿಲ್ಲ ಅವರು? ಒಂದು ಮುನ್ಸಿಪಾಲ್ಟಿ ಅವ್ರು ಹೇಳ್ತಾರಲ್ಲ, ಮುನ್ಸಿಪಾಲ್ಟಿ ಕಿಮ್ಮತ್ತಿಲ್ಲ. 3 ಮಂದಿ MLA ಗಳು, 3 ಸಂಸದರು ಬಂದು ನಾ ಪಕ್ಷೇತರ ನಿಂತಿದ್ದೆ. ಯಾಕೆ ಆಗಲಿಲ್ಲ ಇವ್ರು? ಬರೀ ಒಬ್ಬ ಸಾಮಾನ್ಯ ಮುನ್ಸಿಪಾಲ್ಟಿ ಇವ್ರು ಕೆಡೋದಾಗಲಿಲ್ಲ ಇವ್ರಿಗೆ. ಹೇಳ್ತಾರೆ ಇವರು ಅವ್ರ ಬಾಯದನ್ನ ಅವ್ರಿಗೆ ಹ್ಯಾಂಗ್ ಬೇಕಾದಂಗೆ ಅಂದ್ರೆ ಎಲ್ಲ ಕೀ ಹೊಡ್ಕೊತ ಹೊಂಟ್ಬಿಟ್ರಿ. ಅವ್ರಿಗೆ ಹೇಳೋದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಆರಿಸ್ಬೋದು ಇವ್ರು ಅವ್ರು ಹೇಳ್ತಾರೆ ಪಂಚಾಯತಿ ಆರಿಸ್ಬೋದು. ಆ ಸುಡಿಸಿನ ಸದಸ್ಯರು ಅದು ಅವ್ನಿಗೆ ಖಬರ್ ಇರಲಿ. ಅವ್ನಿಗೆ ಅಧ್ಯಕ್ಷ ಆಗಿ ಮತ್ತೆ ಲಕ್ಷ್ಮೀ ಅಡ್ಡಾಗ ಹೇಳ್ದಂಗೆ ಇದಕ್ಕೆ ಕನೆಕ್ಷನ್ ಇಲ್ಲ ಅವ್ನಿಗೆ. ಅದ್ರ ಅಲ್ಲ ಅಲ್ಲದೆ ಅವ್ರ ಭಾಷೆದೊಳಗೆ ಹೇಳಂಗಿಲ್ಲ. ಇವತ್ತು ನಾವು ನೋಡಾಕ್ತೇವೆ, ಅಲ್ಲಿ ಹೋಗಿ ಭಾಷಣ ಮಾಡ್ತಾನೆ. ಅವ್ನಿಗೆ ಟಿಕೆಟ್ ಸಿಕ್ಕಕ್ಕೆ ಇಡೀ ಪಂಚಮಸಾಲಿ ಸಮಾಜ ರವಿ ಪಾಟೀಲ್ರಿಗೆ ಬ್ಯಾನ್ ಆಗ್ತದೆ. ಕಾಸುಗೌಡರು ನಾವು ಇಬ್ಬರೇ ನಿಂತೇವೆ. ಸಮಾಜದ ಬೇಗಗಳನ್ನು ನಾವು ಬಯಸ್ಕೊಂಡು ಅವರು ನಾವು ರಾತ್ರಿ ಹಗಲ ಕೂಡ ಅವ್ರು ಎಲೆಕ್ಷನ್ ಮಾಡ್ಯಾರ. ಅದೇ ವ್ಯಕ್ತಿ ಏನು ಮಾಡ್ಯಾರ ಅವ್ರು ಹೇಳೋದನ್ನೇ ಅವ್ರು ನಿಂತಾರೆ. ಅಂದ್ರೆ ಅವ್ರ ಜೋಡಿ ಇದ್ದವ್ರಿಗೆ ಅವ್ರಿಗೆ ಏನು ನಿಯತ್ ನಿಂತ ಹೇಳಬೇಕು. ಭಾರತೀಯ ಜನತಾ ಪಾರ್ಟಿ ಅನ್ನೋದ ನನ್ನ ಎಲೆಕ್ಷನ್ ಮಾಡಿ ಅಂತೇಳಿ ಅವ್ರು ಬಹಳಷ್ಟು ಇದ್ದವ್ರು ಒಟ್ಟರಿಗೆ ಅವ್ರ ಸಮಾಜದವ್ರಿಗೆ ಬಹಳಷ್ಟು ಇದ್ದವ್ರಿಗೆ ಏನಂದ್ರೆ ಕಾಂಗ್ರೆಸ್ ಮಾಡೋದು. ಈಗ ಬಸವನಗೌಡರಿಗೆ ಹೇಳ್ತಾನೆ, ನಾ ಬಹಿರಂಗದಾಗ ನಮ್ಮ ಮ್ಯಾಗಿನವ್ರಿಗೆಲ್ಲ ರಿಪೋರ್ಟ್ ಕೊಟ್ಟಿದ್ದೀನಿ. ಸ್ವತಃ ಬಸವನಗೌಡರು ಹೇಳೀನಿ, ನೀವು ನಿನ್ನ ಎಲೆಕ್ಷನ್ ಮಾಡಿ ನಾನು ಎಲೆಕ್ಷನ್ ಮಾಡಿದ್ದೀವಿ, ನಾಳೆ ಅವ್ರ ಮುಂದೆ. ಈಗ ಗ್ರಾಮ ಪಂಚಾಯತ್ ಮೆಂಬರ್ ಆಗಿಲ್ಲ, ಅವ್ರು ಆರಿಸ್ಕೊಂಡು ಅವ್ರ ನರೇಂದ್ರ ಮೋದಿಜಿಯವರು ಚಿಟ್ಟಿಯೊಳಗೆ ಅವರು ಕಾರ್ಯಕ್ರಮ ಇತ್ತು, ಕ್ಯಾನ್ಸಲ್ ಮಾಡಿ ಸಾಲಕ್ಕೆ ಹಾಕಿದ್ರು ಅಂತ ಹೇಳೋದು. ಅದು ಪ್ರಧಾನಮಂತ್ರಿ ಕಾರ್ಯಕ್ರಮ. ಈಗ ನಿಮ್ಗೆ ಗೊತ್ತಿದೆ ಅವ್ರಿಗೆ ಪ್ರಧಾನಮಂತ್ರಿ ಕಾರ್ಯಕ್ರಮ ನಾವು ಹೇಳೋದಲ್ಲಿ ಬಂದು ಹಾಕ್ತಾರೆ, ನಾವು ವಿಚಾರ ಮಾಡಿ ಅವ್ರು ಹಾಕ್ಯಾರ. ಆದ್ರೂ ಅವ್ರಲ್ಲಿ ಸೋತರು ಅಂತ ಹೇಳ್ತಾರೆ. ನಾನು ನಿಗತ್ತೆ ಡೂಪ್ಲಿಕೇಟ್ ಮಾಡಿದ್ದೆ, ನಾನು ಆಚೆ ಬರ್ತಿದ್ದೆ. ನಾ ಡೂಪ್ಲಿಕೇಟ್ ಮಾಡಿಲ್ಲ. ನೀವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಅವನ ಜೊತೆ ಕೂತ್ಕೊಂಡು ನೀ ಏನು ಆಟ ಆಡಕತ್ತೀರಿ ಅನ್ನೋದು ಎಲ್ಲರಿಗೂ ಗೊತ್ತದ. ಇಲ್ಲ ಮುಸ್ಲಿಂ ಆಚೆ ಬರ್ತಿದ್ದ, ಮುಸ್ಲಿಮ್ಗೆ ಏನು ಮಾಡಿದ್ರು ಎಲ್ಲರೂ? ಏನಾದ್ರು ಅಂತ ನಾವು ಮುಸ್ಲಿಂ. ಅದೇ ಡಾಕ್ಟರ್ ಮಕ್ಬೂಲ್ ಕೊಟ್ಟಿದ್ರೆ, ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕೊಡಬಾರ್ದಂತೆ ಹುನ್ನಾರ ಮಾಡಿಸಿದ್ರು ಅವರು. ಏನು ಎತ್ತಡ ಮಾಡಿಸಿದ್ದು MB ಪಾಟೀಲ್ ಜೊತೆ ನೀವೆಲ್ಲ ಕೇಳಿದ್ರೆ ಗೊತ್ತ, ನಿಮ್ಗೆ ಗೊತ್ತಿಲ್ಲ. ಡಾಕ್ಟರ್ ಮಕ್ಬೂಲ್ಗ ಕೊಟ್ಟಿದ್ರ ಅವ ಆರಿಸಿ ಬರ್ತಿದ್ದ. ಅವ್ನ ಟಿಕೆಟ್ ಕಟ್ ಮಾಡ್ಲಿಕ್ಕೆ ಇದೇ ಯತ್ನಾಳನೆ ಹೋಗಿ MB ಪಾಟೀಲ್ ಹೇಳಿ ಮುಸ್ಲಿಂ ಕೊಡಿಸಿದ್ರು. ಮುಸ್ಲಿಂ ಕೊಡಿಸಿ ಅದು ಬಲಿಪಶು ಮಾಡಿದ್ರು. ನಾಳೆ ನಾ ಹೇಳೋದ್ರ ನಾಳೆ ಮುಸ್ಲಿಂ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ಬೋದು, ಅವರು ಮಹಾನಗರ ಪಾಲಿಕೆ ಸದಸ್ಯರ ಕಡೆಯಿಂದ ಕೊಡಿಸ್ಬೋದು. ನನಗೇನು ಫರಕ್ ಬೀಳಂಗಿಲ್ಲ. ನಾ ಇಷ್ಟೇ ನಾವು ವಿನಂತಿ ಮಾಡ್ಕೋತೀನಿ, ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷಗಟ್ಟಲೆ ಖರ್ಚು ಮಾಡ್ಯಾರ. ಅವ್ರ ಪರಿಸ್ಥಿತಿ ಏನದ ಅನ್ನೋದು ನನಗೆ ಗೊತ್ತದ. ನಾ ಇವಾಗ ಬರ್ತೀನಿ, ಅವ್ರನ್ನೆಲ್ಲ 35 ಮಂದಿ ಇವತ್ತು ಕಾಂಗ್ರೆಸ್ನವ್ರು, ಈಗ 17 ನಮ್ಮವ್ರು, 2 ಪಕ್ಷೇತರ. ಇವ್ರನ್ನ ಹೊರತುಪಡಿಸಿ ಇವ್ರಿಗೆ ಇಷ್ಟೇ ಮಾಡ್ಬೋದು, ಕಾಂಗ್ರೆಸ್ನವ್ರಿಗೆ ಬಲಿಪಶು ಮಾಡೋದು. ಅಂದ್ರೆ ಏನು ಬಂದಿದ್ದೆಲ್ಲ ಕಸ್ಬರಿಗೆ ಹೆಚ್ಚಿ ನಾವೇ ಬೆಳಿಬೇಕು ಅನ್ನೋದು ಲೆಕ್ಕದಾಗ ಅದಾರ ಎಲ್ಲರೂ. ಯಾರು ಅಧಿಕಾರ ಇದ್ದವ್ರು, ಅಧಿಕಾರಿಗಳು ಅಧಿಕಾರದಲ್ಲಿ ಇದ್ದವರು ಹೊಂದಾಣಿಕೆ ರಾಜಕಾರಣಿ. ಅದಕ್ಕೆ ಈ ರೀತಿ ನಡೆದ. ಇದಕ್ಕೇನು ಸ್ಟಾರ್ ಪ್ರಚಾರಕ್ಕೆ ನೀವೇನು ಮಾಡಿರಲ್ಲ, ದಯಮಾಡಿ ನಿಮ್ಮ ಮಾಧ್ಯಮದವ್ರಿಗೆ ಸೃಷ್ಟಿ ಮಾಡಿದ್ದು. ನೀವು ಮಾಧ್ಯಮದವರು ನಾವು ಕನ್ನಡ ಇದ್ದಂಗ್ರಿ, ನಮಗೆ